ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸೆಕೆಂಡ್ ಟರ್ಮ್ ಎಕ್ಸಾಮಿನೇಷನ್ ಅಂತ ಹೇಳಿದರೆ ಯೂನಿಟ್ ಟೆಸ್ಟ್ 2 ಅಂತ ಹೇಳಿದರೆ ಇಂಟರ್ನಲ್ ಅಸೆಸ್ಮೆಂಟ್ 2ಗಾಗಿ ನಡೆಯುವಂತಹ ಈ ಒಂದು ಯೂನಿಟ್ ಟೆಸ್ಟ್ 2 ಡಿಸೆಂಬರ್ ತಿಂಗಳಲ್ಲಿ ನಡೆಯುವಂಥದ್ದು. ಅದರ ಒಂದು ಟೈಮ್ ಟೇಬಲನ್ನು ಇಲ್ಲಿ ಅಪ್ಲೋಡನ್ನು ಮಾಡಿಕೊಡುತ್ತಿದ್ದೇವೆ. ತಾವುಗಳು ನೋಡ್ಬೋದು, ಈಗಾಗಲೇ ಎಲ್ಲ ಡಿಸ್ಟಿಕ್ನಲ್ಲಿಯೂ ಎಲ್ಲ ಕಡೆಗಳಲ್ಲಿಯೂ ಟೈಮ್ ಟೇಬಲ್ ರಿಲೀಸ್ ಆಗಿದೆ. 10ನೇ ತಾರೀಕು 10/12/2025 ಅಂದರೆ 10ನೇ ತಾರೀಕು ಡಿಸೆಂಬರ್ ತಿಂಗಳಲ್ಲಿ ಆಯಿತಾ. ದಿನಕ್ಕೆ 2 ಎಕ್ಸಾಮ್ ನಡೆಯುತ್ತೆ. ಇಷ್ಟು ತಲೆನಲ್ಲಿರಲಿ ಎಲ್ಲರಿಗೂ ಕೂಡ ಆಯಿತಾ. ಒಂದು ದಿನಕ್ಕೆ ಪರ್ ಡೇ 2 ಎಕ್ಸಾಮ್ಸ್. ದೇ ವಿಲ್ ಕಂಡಕ್ಟ್ 2 ಎಕ್ಸಾಮ್ಸ್. ದೇ ವಿಲ್ ರನ್ 2 ಎಕ್ಸಾಮ್ಸ್. ಕ್ಲಿಯರ್? ಯಾವುದ್ಯಾವುದು? ಫಸ್ಟ್ ಇಯರ್ PUC, ಸೆಕೆಂಡ್ ಇಯರ್ PUCಗೆ ಇಬ್ಬರಿಗೂ ಕೂಡ ದಿನಕ್ಕೆ 2 ಪರೀಕ್ಷೆಗಳು ಇರುತ್ತವೆ. ನೋಡಿ, 9:15 10:45 ಅಂತ ಹೇಳಿದರೆ 1.5 ಗಂಟೆಗಳ ಕಾಲ ಒಂದು ಪರೀಕ್ಷೆಗಳು ಇರುತ್ತವೆ. ಫಿಸಿಕ್ಸು ಅಕೌಂಟೆನ್ಸಿ ಬಂದು ನಿಮಗೆ 10ನೇ ತಾರೀಕು ಇರುತ್ತೆ. ಹಾಗೂ ಇಂಗ್ಲೀಷ್ ಎಕ್ಸಾಮ್ ಬಂದು ನಿಮಗೆ ಅದೇ ದಿನ ಏನಂತೀರ ತಾವುಗಳು ಮಧ್ಯಾಹ್ನ ಇರುತ್ತೆ. ಹೌದಲ್ವಾ? ಮಧ್ಯಾಹ್ನ ಅಂದರೆ ಸೆಕೆಂಡ್ ಸೆಷನಲ್ಲಿ ಇಂಗ್ಲೀಷ್ ಎಕ್ಸಾಮನ್ನು ಮಾಡ್ತಾರೆ. ಒಂದು ಅರ್ಧ ಗಂಟೆ ಸಮಯವನ್ನು ಇಲ್ಲಿ ಕೊಡ್ತಾರೆ ನಿಮಗೆ ಆಯಿತಾ. ಅವರಿಗೆ ಕನ್ವೀನಿಯೆಂಟ್ ಯಾವ ರೀತಿ ಆಗಿರುತ್ತೋ ಆ ಕಾಲೇಜಲ್ಲಿ ಆ ರೀತಿ ಮಾಡ್ಕೊತಾರೆ. ಇಲ್ಲಾಂದರೆ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಮಾಡಿಕೊಳ್ಳುವಂಥದ್ದು ಎಲ್ಲ ಕಡೆ ಜಾರಿನಲ್ಲಿ ಇರುವಂಥದ್ದು. ಹಾಗೂ ಸೆಕೆಂಡ್ ಇಯರ್ PUC ಬಯೋ ಕಂಪ್ಯೂಟರ್ ಸೈನ್ಸ್ ಅವರಿಗಿರುತ್ತೆ ಅವತ್ತು. ಕನ್ನಡ, ಹಿಂದಿ, ಸಂಸ್ಕೃತ ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಸೆಷನಲ್ಲಿ ನಡೆಯುತ್ತೆ. ಉಡುಪಿ ಜಿಲ್ಲೆಯ ಈ ಒಂದು ಟೈಮ್ ಟೇಬಲ್ ಆಗಿರುತ್ತೆ. 11ನೇ ತಾರೀಕು ನಿಮಗೆಲ್ಲರಿಗೂ ಕೂಡ ಆಯಿತಾ, ಬೆಳಗ್ಗೆ 9:15 10:45 ಬಯೋ ಹಾಗೂ ಕಂಪ್ಯೂಟರ್ ಸೈನ್ಸ್ ಇರುತ್ತೆ. ಸೆಕೆಂಡ್ ಇಯರ್ PUC ಕೆಮಿಸ್ಟ್ರಿ, ಬಿಸ್ನೆಸ್ ಸ್ಟಡೀಸ್ ಇರುತ್ತೆ. ನಂತರದಲ್ಲಿ ಸೆಕೆಂಡ್ ಸೆಷನಲ್ಲಿ ಬಂದು ಕನ್ನಡ, ಹಿಂದಿ, ಸಂಸ್ಕೃತ ಇರುತ್ತೆ. ಆ ಕಡೆ ಇಂಗ್ಲೀಷ್ ಇರುತ್ತೆ, ಯಾಕಂದರೆ ಆಲ್ಟರ್ನೇಟ್ ಮಾಡಿದ್ದಾರೆ ಅಷ್ಟೇ. 12ನೇ ತಾರೀಕು ಡಿಸೆಂಬರ್ 12ಕ್ಕೆ ಒಂದು ಮ್ಯಾಥ್ಸು, ಎಕನಾಮಿಕ್ಸು, ಫಿಸಿಕ್ಸು, ಅಕೌಂಟೆನ್ಸಿ ಸೆಕೆಂಡ್ ಇಯರ್ PUCಗೆ, ಬೇಸಿಕ್ ಮ್ಯಾಥ್ಸು ನಮ್ಮ ಫಸ್ಟ್ ಇಯರ್ PUC ವಿದ್ಯಾರ್ಥಿಗಳಿಗೆ ಹಾಗೂ ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಸೆಷನಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಎಕ್ಸಾಮ್ ಇರುತ್ತೆ. ಅದೇ ರೀತಿಯಾಗಿ 13ನೇ ತಾರೀಕು ಪ್ರೀತಿಯ ವಿದ್ಯಾರ್ಥಿಗಳಿಗೆ ಕೊನೆಯ ಎಕ್ಸಾಮು ಇರೋದೇ 3 ದಿನ ಎಕ್ಸಾಮ್ ರೀ ಅಷ್ಟೇ. ಇಲ್ಲಿ ನೋಡಿ, ಮುಗೀತು. 10ನೇ ತಾರೀಕಿಗೆ ಪ್ರಾರಂಭ ಆಯಿತು. ಹೌದಲ್ವಾ? ದಿನಕ್ಕೆ 2 ಎಕ್ಸಾಮ್ ಇರುತ್ತೆ. ನಿಮ್ಮ ಕಾಲೇಜಲ್ಲಿ ಇರೋದೇ 6 ಸಬ್ಜೆಕ್ಟ್ ಇರುತ್ತೆ. ಇಲ್ಲಿ ಯಾಕೆ ಇಷ್ಟು ದೊಡ್ಡ ಟೈಮ್ ಟೇಬಲ್ ಆಗಿದೆ ಅಂದರೆ, ಅಲ್ಲಿ ಕಾಮರ್ಸ್ ಕೂಡ ಇದೆ ಆ ಒಂದು ಕಾಲೇಜಲ್ಲಿ. ನಿಮ್ಮ ಕಾಲೇಜಲ್ಲಿ ಬರೇ ಸೈನ್ಸ್ ಇದ್ದರೆ 3 ದಿನದಲ್ಲಿ ಎಕ್ಸಾಮ್ ಖಲಾಸ್. ಇರೋದೇ 6 ಸಬ್ಜೆಕ್ಟು, ದಿನಕ್ಕೆ 2 ಎಕ್ಸಾಮ್ನಂತೆ 3 ದಿನದಲ್ಲಿ ಎಲ್ಲ ಪರೀಕ್ಷೆಗಳು ಕಂಪ್ಲೀಟ್ ಆಗ್ತವೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮ್ಮ ಯೂನಿಟ್ ಟೆಸ್ಟಿಗೆ ಬೇಕಾಗಿರುವಂಥ ಫಸ್ಟ್ ಇಯರ್ PUC ಆಗಿರ್ಬೋದು ಅಥವಾ ಸೆಕೆಂಡ್ ಇಯರ್ PUC ಆಗಿರ್ಬೋದು ಸಂಪೂರ್ಣವಾದ ಮೆಟೀರಿಯಲನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ರೆಡಿ ಇರುತ್ತೆ. ಗಾಡ್ ಬ್ಲೆಸ್ ಯು ಆಲ್.